ಸನುಮ ನಿಮ್ಗೆ ಅಂಬಿಕಾವ್ಯ ಅವ್ರು ಹೆಂಗ್ ಗೊತ್ತು? ಅದಿನ್ನು ಪಾಪುಮ. ಒಂದ್ ವರ್ಷದ ಪಾಪಗೆ ಏನ್ ಕೊಡ್ಬೋದು ನೋಡಿ, ಹುಡುಕಿ ಸಿಗ್ಬೋದು ನೋಡಿ. ಗೈಸ್ ಕೂತಿದ್ದಾನೆ ಇಲ್ಲಿ ಬಂದು. ಗೈಸ್ ನವೀನ್ ಅವರು ಹಾಯ್ ಮಾಡಿ. ನವೀನ್ ಅವರೇ ಹಾಯ್ ಸರ್. ಹಾಯ್ ಹಾಯ್. ಗೈಸ್ ಗುರುಗಳು ನಮ್ಗೆ ದೇವರ ವಿಗ್ರಹನ ಫೋಟೋ ಕೊಟ್ರು. ಗೈಸ್ ಇಬ್ಬರಿಗೂ ಡ್ರೆಸ್ ಕೊಟ್ಟಿದ್ದಾರೆ. ಸಣ್ಣಗೆ ಸ್ಯಾರಿ ಕೊಟ್ಟಿದ್ದಾರೆ, ನನಗೆ ಪಂಚೆ ಮತ್ತೆ ಶಾಲಿಯ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬರ್ಸ್ ಗಾಯ ಮಾಡಿ. ಹೇಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀರಾ? ನೀವ್ ಹೆಂಗಿದ್ದೀರಾ? ಮದ್ವೆ ಆದ್ಮೇಲೆ ತುಂಬಾ ದಿನ ಆಯ್ತು, ನೋಡ್ಲೇ ಇಲ್ಲ. ಏನಮ್ಮ ಎಲ್ಲ ಹಾಕೊಬಿಟ್ಟಿದ್ಯಾ? ಎಲ್ಲ ಡೆಟಿ ಫಿಲ್ ಈ ತರದ್ ಬೇಕಾ? ಚೆನ್ನಾಯ್ತು ತಾನೇ? ನಂಗೆ ಈ ತರ ಬೇಕು, ಬಟ್ ಒಂದು ವಾರ ಬೇಕಂತೆ. ಏನಮ್ಮ ಸಣ್ಣ ಇಷ್ಟೊಂದು ಹೈಟ್ ಕಾಣಿಸ್ತವ್ರೆ? ನಾನು ಹೈಟ್ ಆಗ್ಬಿಟ್ಟಿದ್ದೀನಿ ಮಮ್ಮಿ. ಗೈಸ್ ನೋಡಿ ಗೈಸ್, ಈಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಸ್ಪೆಷಲ್ ಡೇಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತಿನ ಸ್ಪೆಷಲ್ ಏನಂತ ಅಂದ್ರೆ 2 ಸ್ಪೆಷಲ್ ಇದೆ. ಒಂದು, ನಾವು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಮದುವೆ ಆಗಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಅಂದ್ರೆ ಮದುವೆ ಆದ್ಮೇಲೆ ಹೋಗ್ತಿರೋದು, ಇದು ಫಸ್ಟ್ ಟೈಮು. ಸೊ ಇವತ್ತಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಮತ್ತು ದೇವ್ರ ದರ್ಶನ ಯಾವ ಥರ ಮಾಡ್ತೀವಿ ಅಂತ ನೋಡಿ. ಮತ್ತು ಇನ್ನೊಂದು ಸ್ಪೆಷಲ್ ಇದೆ, ಮುಂದೆ ಬ್ಲಾಗಲ್ಲಿ ನೀವೇ ನೋಡ್ತೀರಾ. ಕೊನೆವರೆಗೂ ವಾಚ್ ಮಾಡಿ. ಬನ್ನಿ, ಸಣ್ಣ ಯಾವ ಥರ ರೆಡಿ ಆಗಿದ್ದಾರೆ, ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ದೇವಸ್ಥಾನಕ್ಕೆ ಯಾವ ಥರ ರೆಡಿ ಆಗಿದ್ದಾರೆ. ನಾವು ನಂಬಿರೋ ದೇವರು ಚಾಮುಂಡೇಶ್ವರಿ ತಾಯಿ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಏನೋ ಒಂಥರ ಖುಷಿ ಅಲ್ಲ? ಬೇರೆ ಮ್ಯಾರೇಜ್ ಆದ ನಂತರ ಫಸ್ಟ್ ಟೈಮ್ ಹೋಗ್ತಿದೀವಲ್ವಾ, ಸೊ ಆ ದೇವ್ರನ್ನೇ ನಾವು ನಂಬಿದ್ವಿ. ಸೊ ಅದೇ ಟೆಂಪಲ್ ಅಲ್ಲಿ ಕೂಡ ಮದುವೆ ಆಗಿದ್ದೀವಿ. ಸೊ ಇವಾಗ ಫಸ್ಟ್ ಟೈಮ್ ಹೋಗ್ತಿದೀವಿ ಅಂದ್ರೆ ಏನೋ ಒಂಥರ ಬೇರೆನೇ ಫೀಲ್ ಆಗ್ತಿದೆ, ಖುಷಿ ಆಗ್ತಿದೆ. ಖುಷಿ ಆಗ್ತಿದ್ಯಾ? ನೀವು ಅಷ್ಟೇ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಈ ಕಲರ್ ಸಖತ್ ಸೂಟ್ ಆಗುತ್ತೆ. ಬನ್ನಿ, ನಿಮ್ಮನ್ನು ಕೂದಲು ಇನ್ನೂ ಒಣಗಿಲ್ಲ ಅಲ್ಲ ನಿಮ್ದು? ಹಾ ಬಿಡಿ, ಗಾಡಿಲಿ ಹೋಗ್ತೀವಲ್ಲ ಒಣಗುತ್ತೆ. ಹಾ ಓಕೆ, ನನ್ನ ತೋರಿಸ್ತೀರಾ? ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಯಾವ ತರ ಕಾಣಿಸ್ತಿದ್ದಾರೆ. ಫಾರ್ಮಲ್ಸ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಗೈಸ್, ಫಾರ್ಮಲ್ ಹಾಕೊಂಡು ಒಳ್ಳೆ ಅಂಕಲ್ ತರ ಆಗ್ಬಿಟ್ಟಿದ್ಯಾ. ಇಲ್ಲ ಚಿಕ್ಕ ಹುಡುಗನ್ ತರನೇ ಕಾಣಿಸ್ತೀರಾ. ಚೆನ್ನಾಗಿ ಕಾಣಿಸ್ತೀರಾ ಗೈಸ್, ಫಾರ್ಮಲ್ ಅಲ್ಲಿ ಅಂಕಲ್ ತರ ಕಾಣಿಸ್ತೀರಾ ನೀವೇ ಹೇಳಿ. ಅಂದ್ರೆ ಆಲ್ಮೋಸ್ಟ್ ಹುಡುಗರೆಲ್ಲ ರೇಗಿಸ್ತಾರೆ. ಇವಾಗ ಮದ್ವೆ ಆದ್ರೆ ಸಾಕು ಅಂಕಲ್ ಅಂತ ರೇಗಿಸ್ತಾರೆ. ಬಟ್ ನನಗೆ ಆತರ ಏನ್ ಫೀಲ್ ಇಲ್ಲ. ನನಗೆ ಫಾರ್ಮಲ್ಸ್ ಹಾಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ. ಲೈಕ್ ಒಂದೊಂದು ಡ್ರೆಸ್ ಅಲ್ಲಿ ಒಂದೊಂದ್ ತರ ಕಾಣಿಸ್ತೀರಾ, ಒಂದೊಂದು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಡಿಫ್ರೆಂಟ್ ಕಾಣಿಸ್ತಾರೆ. ಇದೊಂಥರ ಕ್ಯೂಟ್ ಇದೆ, ಚೆನ್ನಾಗಿದೆ. ಗೈಸ್ ಹೇಗೆ ಕಾಣಿಸ್ತಿದೀನಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನಾವು ನಂಬಿರುವಂತ ದೇವರು ಚಾಮುಂಡೇಶ್ವರಿ ತಾಯಿ ಹೋಗ್ತಾ ಇದೀವಿ. ನಾನು ಮತ್ತೆ ಸಣ್ಣ ಇಬ್ಬರೇ ಹೋಗ್ತಾ ಇರೋದು 2 ವೀಲರ್ ಅಲ್ಲಿ. ಬನ್ನಿ ಹೋಗೋಣ. ಗೈಸ್ ನಾವು ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಮದ್ವೆಗೆ ಮುಂಚೆನೆ ನಾವು ತಿಂಗಳಿಗೆ 2 ಸಲ ಹೋಗ್ತಾ ಇದ್ವಿ. ಏನಕ್ಕಂದ್ರೆ ನಾವು ನಂಬಿರೋ ದೇವರದು. ಏನಕ್ಕೋಸ್ಕರ ಚಾಮುಂಡೇಶ್ವರಿ ತಾಯಿ ನಂಬುದ್ವೋ ನಮಗ್ ಗೊತ್ತಿಲ್ಲ, ನಮ್ಗೆ ಒಲ್ದಿದೆ ಅಂತ ಅನ್ಸಿದೆ. ಸೊ ಅದಕ್ಕೋಸ್ಕರ ನಂಬಿದೀವಿ. ಮೂಢನಂಬಿಕೆ ಇಲ್ಲ ಗೈಸ್, ತುಂಬಾ ಅಂದ್ರೆ ತುಂಬಾನೇ ನಂಬಿಕೆ ಇದೆ. ಎಲ್ಲರೂ ಕೇಳ್ತಿದ್ರಿ ನಮ್ಮಮ್ಮ ಏನ್ ಕೆಲಸ ಮಾಡ್ತಾರೆ ಅಂತ. ನೋಡಿ ಇದೇ ಗೌರ್ಮೆಂಟ್ಸ್ ಅಲ್ಲಿ ನಮ್ಮಮ್ಮ ಕೆಲಸ ಮಾಡೋದು. ಸೊ ಗಾಡಿ ಕೀನ ಇಸ್ಕೊಳ್ಳೋದಕ್ಕೆ ಬಂದಿದೀವಿ. ಗಾಡಿ ಕೀ ಇಸ್ಕೊಳ್ಳೋಣ ಬನ್ನಿ. ನೋಡಿ ಇವತ್ತು ನಮ್ಮಮ್ಮ ಹೆಂಗ್ ರೆಡಿ ಆಗಿದ್ದಾರೆ ನೋಡಮ್ಮ. ಏನಮ್ಮ ಎಲ್ಲ ಹಾಕೊಬಿಟ್ಟಿದ್ಯಾ? ಎಲ್ಲ ಡೆಟಿ ಫಿಲ್ ಗೈಸ್ ಇದೇ ಗಾಡೀಲಿ ಹೋಗ್ತಿದ್ದೀವಿ. ಏನಕ್ಕಂದ್ರೆ ಎಲೆಕ್ಟ್ರಿಕ್ ಗಾಡೀಲಿ ಹೋಗೋಕ್ಕಾಗಲ್ಲ ಅಷ್ಟು ದೂರ. ಸೊ ಅದಕ್ಕೋಸ್ಕರ ಈ ಗಾಡಿನ ಅಮ್ಮನ ಹತ್ರ ಇಸ್ಕೊಂಡ್ವಿ. ಅಮ್ಮ ಆಲ್ರೆಡಿ ಏನೇನೋ ಲಗೇಜ್ ಇಟ್ಬಿಟ್ಟಿದ್ದಾರೆ. ಗೈಸ್ ನಾವಿವಾಗ ಬಿಡದಿ ಮೈನ್ ರೋಡಲ್ಲಿ ಇದೀವಿ. ಅಂದ್ರೆ ಬಿಡದಿ ಮೈಸೂರು ರೋಡ್ ಹತ್ರ ಇದೀವಿ. ಇಲ್ಲಿ ನೋಡಿ ನಾವು ಇವಾಗ ಬೆಳಗ್ಗೆಯಿಂದ ಟಿಫನ್ ಮಾಡಿರ್ಲಿಲ್ಲ ಗೈಸ್, ಅದಕ್ಕೋಸ್ಕರ ಇವಾಗ ಶಿವದರ್ಶಿನಿಗೆ ಬಂದಿದೀವಿ. ನಾವ್ ಯಾವಾಗ್ಲೂ ಕೂಡ ಇಲ್ಲೇ ತಿನ್ನೋದು. ತೋರಿಸ್ತೀನಿ ನೋಡಿ. ಸಣ್ಣ ನಿಮ್ಗೆ ಇಷ್ಟನಾ? ಚೆನ್ನಾಗಿರುತ್ತೆ, ಇಷ್ಟ. ಜೋರ್ ಹಸಿವಾಯ್ತೈತೆ ಈಗ. ಗೈಸ್ ನಾವು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಶಿವದರ್ಶಿನಿಲೇ ಯಾವಾಗ್ಲೂ ಟಿಫನ್ ಮಾಡೋದು. ಇಲ್ಲಿ ತಟ್ಟೆ ಇಡ್ಲಿ ಬೆಣ್ಣೆ ಹಾಕಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಮತ್ತೆ ಮಸಾಲೆ ದೋಸೆ ಇಷ್ಟ ಸಣ್ಣಗೆ. ನೋಡಿ ಬೆಣ್ಣೆ ಹಾಕಿರೋ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಮತ್ತೆ ಮಸಾಲೆ ದೋಸೆ. ವಡೆ ಒಂದು ಎಕ್ಸ್ಚೇಂಜ್ ಆಗ್ಬೇಕಷ್ಟೇ. ಉದ್ದಿನ ವಡೆ ನನಗೆ, ಮಸಾಲೆ ವಡೆ ಸಣ್ಣವ್ರಿಗೆ ಫೇವ್ರೇಟು. ನೋಡಿ ಗೈಸ್ ಈ ಹೋಟ್ಲಲ್ಲಿ ಯಾರ್ಯಾರೆಲ್ಲ ಆ್ಯಕ್ಟರ್ಸ್ಗಳು ಬಂದಿದ್ದಾರೆ. ಮತ್ತು ನೋಡಿ ಸಾಲು ಮರದ ತಿಮ್ಮಕ್ಕ ಅವ್ರು ಬಂದಿದ್ದಾರೆ. ಇವಾಗ ಊಟ ಮಾಡಿದ್ವಿ, ಅಂದ್ರೆ ಸಾರಿ ಟಿಫನ್ ಮಾಡಿದ್ವಿ. ಸಕ್ಕತ್ತಾಗಿತ್ತು, ಹೊಟ್ಟೆ ಫುಲ್ಲು ತುಂಬಿತು. ನನಗೆ ಬೇಡ, ನೀವೇ ಕುಡೀರಿ. ಗೈಸ್ ನೋಡಿ ಗೈಸ್, ನೀರು ಫುಲ್ ಕುಡೀರಿ ಅಂತಾದ್ರೆ ನಾನು ಎಲ್ಲಿಗೆ ಹೋಗ್ಲಿ ಅಂತ ಕೇಳ್ತಾ ಇದ್ದಾರೆ. ಸರಿ ಆಯ್ತು, ಡಿಕ್ಕಿಲಿಡೋಣ ಬಿಡಿ. ಗೈಸ್ ಇವಾಗ ನಾವು ಡೈರೆಕ್ಟ್ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರನೇ ನಿಲ್ಸೋದು. ಅದು ಬಿಟ್ರೆ ಇನ್ನೆಲ್ಲೂ ನಿಲ್ಸಲ್ಲ. ಟಿಫನ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಟಿಫನ್ ಮಾಡ್ಕೊಂಡ್ವಿ. ಗೈಸ್ ಇವಾಗ ತಾನೇ ಜಸ್ಟ್ ರೀಚ್ ಆದ್ವಿ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಈಗ ಗಾಡಿನ ಪಾರ್ಕ್ ಮಾಡಿದೀವಿ, ನೋಡಿ ನೀವೇ ನೋಡ್ತಿರ್ಬೋದು. ಇವಾಗ ನಾವು ಮುಂಚೆ ಏನು ಅನ್ಕೊಂಡಿದ್ವಿ ಅಂತ ಅಂದ್ರೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ
ಒಂದು ಹರಕೆನ ಕಟ್ಕೊಂಡಿದ್ವಿ. ಅಂದರೆ ಅದರಲ್ಲಿ 2 ಆಸೆಗಳಿತ್ತು. ಸೊ ಅದಕ್ಕೋಸ್ಕರ ನಾವು ತಿಂಗಳಿಗೆ 2 ಸಲ ಕಾಯಿ ಕಟ್ಟೋದಕ್ಕೆ ಅಂತ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬರ್ತಾ ಇದ್ವಿ. ಇವಾಗ ಕಾಯಿ ಕಟ್ಟೋದಕ್ಕೆ ಅಂತ ಬಂದಿದ್ದೀವಿ. ಮತ್ತೆ ಅಂದರೆ ಇನ್ನೂ ಒಂದು ಆಸೆ ಬಾಕಿ ಇದೆ. ಫಸ್ಟ್ ಆಸೆ ಆಲ್ರೆಡಿ ನೆರವೇರ್ತು, ಅಂದರೆ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ನೆರವೇರ್ತು. ಇವಾಗ ಇನ್ನೊಂದು ಆಸೆ ಇದೆ, ಅದಕ್ಕೋಸ್ಕರ ಇನ್ನೂ ಕಂಟಿನ್ಯೂ ಮಾಡಬೇಕು ನಾವು ಕಾಯಿ ಕಟ್ಟೋದನ್ನು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಹೋಗಿ ಫಸ್ಟ್ ಒಂದು ಕಾಯಿ ಕಟ್ತೀವಿ. ಅಂದರೆ ತಿಂಗಳಿಗೆ 2 ಟೈಮ್ ಈಗಲೂ ಬಂದೇ ಬರ್ತೀವಿ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಬಟ್ ಯಾವ ದಿನ ಬರ್ತೀವಿ ಅಂತ ಅಂದರೆ ಮಂಗಳವಾರ, ಶುಕ್ರವಾರ, ಇವೆರಡು ದಿನದಲ್ಲಿ ಯಾವಾಗಾದ್ರೂ ಬಂದೇ ಬರ್ತೀವಿ, ಒಂದು ತಿಂಗಳಲ್ಲಿ 2 ಸಲ. ಸೊ ಇವಾಗ ಕಾಯಿ ಕಟ್ಟಬೇಕು, ಅಂದರೆ ಒಂದು ಖುಷಿಯಲ್ಲಿ ಕಾಯಿ ಕಟ್ತಾ ಇದ್ದೀವಿ. ನಾವು ಅಂದ್ಕೊಂಡಿರೋದೊಂದು ನೆರವೇರ್ತು ಅಂತ. ನಮಗೆ ಮೂಢನಂಬಿಕೆ ಇಲ್ಲ ಗೈಸ್, ಒಂದು ನಂಬಿಕೆ ಇದೆ ದೇವ್ರ ಮೇಲೆ. ಆ ನಂಬಿಕೆಯಿಂದನೇ ಇವಾಗ ನಾವು ಇಲ್ಲಿವರೆಗೂ ಬಂದಿದ್ದೀವಿ, ನಿಮ್ಮ ಮುಂದೆ ನಿಂತಿದ್ದೀವಿ ಅಂತ ಅಂದರೆ ಆ ತಾಯಿ ಚಾಮುಂಡೇಶ್ವರಿನೇ ಕಾರಣ ಅಂತ ಹೇಳ್ಬೋದು. ಸಣ್ಣ ನೋಡಿ ರೆಡಿ ಆಗ್ತಾ ಇದ್ದಾರೆ. ಸೊ ಗೈಸ್ ಏನಂತಂದರೆ ನಮಗೆ ಜಾತಕದಲ್ಲಿ ಹೇಳಿದ್ರೆ ಏನಂತಂದರೆ ಹೆಣ್ಣು ದೇವ್ರನ್ನ ನಂಬಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ಯಾವಾಗ ನನಗೆ ಹೆಣ್ಣು ದೇವ್ರನ್ನ ನಂಬಬೇಕು ಅಂತ ಅಂದರು, ಅದ ನಂತರ ನಾನು ನಂಬೋದು ಚಾಮುಂಡೇಶ್ವರಿ ತಾಯಿನ. ಸೊ ನಮ್ಗೆ ಯಾವಾಗ ಫ್ರೀ ಅಲ್ಲ ಅವಾಗ ನಾನು ಮತ್ತು ಮುನ್ನ ಇಲ್ಲಿಗೆ ಬಂದೇ ಬರ್ತೀವಿ. ಲೈಫ್ ಟೈಮ್ ಇದೊಂದು ನನ್ನ ಮಾತು, ಯಾಕಂದರೆ ಆ ಕಾನ್ಫಿಡೆಂಟ್ ನಮಗಿದೆ, ನಾವು ಬಂದೇ ಬರ್ತೀವಿ ಅಂದರೆ ತುಂಬ ನಂಬೋ ದೇವರೇ ಇದು ಗೈಸ್. ನಾವು ಸಣ್ಣ ಪೂಜೆ ಸಾಮಾನು ತಗೋತಾ ಇದ್ದಾರೆ. ಅಂದರೆ ಫಸ್ಟ್ ಟೈಮು ಮದುವೆ ಆದಮೇಲೆ ಬರ್ತಿರೋದು, ಪೂಜೆ ಮಾಡಿಸೋಣ ಅಂತ. ಹೇಗಿದ್ದೀರಾ ಗೈಸ್? ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಎಲ್ಲರೂ ಮಾತಾಡಿಸ್ತಿದ್ದಾರೆ. ನಮ್ಮ ಮ್ಯಾರೇಜಿಗೆ ಬಂದಿಲ್ವಾ ನೀವು? ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಬಾಯ್. ಶ್ವೇತವರಹಾಗಲ್ಪೇ ವೈವಸ್ವತಾನ್ ಮನ್ವಂತರೇ ಕಲಿಯುಗೆ ಪ್ರಥಮ ಪಾನಿ ಭೂದ್ವೀಪೇ ಖಂಡಿದಂಡಕಾರಣ್ಯೇ ಗೋದಾವರ್ಯಾಃ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇಲ್ಲೇ ನೋಡಿ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಬಂದಾಗ ನಮ್ಗೆ ಇದನ್ನು ಕೊಟ್ಟೇ ಕೊಡ್ತಾರೆ ಇಲ್ಲಿ. ನೋಡಿ guys, ನಾನು ತೆಗ್ದಿಕ್ಕು ಅಂದಿದ್ದೀನಿ ಮನೆಯಲ್ಲಿ, ಇದನ್ನು ತೆಗ್ದಿಕ್ತೀನಿ. ಇದೇ ಜಾಗದಲ್ಲಿ ನಾನು ಮತ್ತೆ ಸಣ್ಣ ಮದುವೆ ಆಗಿದ್ದು, ಇದೇ ದೇವ್ರ ಕೆಳಗಡೆ ಆಗಿದ್ದು. ನೋಡ್ತಿದ್ರೆ ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ ಮೆಮೊರಿ ನಮಗೆ ಇಲ್ಲಿದೆ. ನಾವು ಚಿಕ್ಕದಾಗಿ ಮದುವೆ ಆದ್ವಿ ಅಂತ ಅನ್ಸ್ಲಿಲ್ಲ ಗೈಸ್, ದೇವಸ್ಥಾನದಲ್ಲಿ ಮದುವೆ ಆದ್ವಿ ಅಂತ ಅನ್ಸಿಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆದ್ವಿ ಅಂತಾನೆ ಅನ್ನಿಸ್ತು. ತುಂಬಾ ಖುಷಿ ಆಗ್ತಿದೆ ಅಲ್ವಾ ಅಮ್ಮ? ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದೀವಿ, ತುಂಬಾ ಖುಷಿ ಆಗ್ತಿದೆ. ಫೀಲಿಂಗ್ ಬೇರೆ ಚೆನ್ನಾಗಿದೆ. ಮದುವೆ ನಂತರ ಫಸ್ಟ್ ಟೈಮ್ ಬಂದಿದ್ದೀವಲ್ವಾ, ಖುಷಿ ಆಗ್ತಿದೆ ತುಂಬಾ. ಗೈಸ್ ಇದೇ ಕೌಂಟ್ರಲ್ಲಿ ನೋಡಿ ಕಾಯಿ ತಗೋಬೇಕು. ಸಣ್ಣ ಹೋಗ್ತಾ ಇದ್ದಾರೆ ಕಾಯಿ ತಗೊಳ್ಳೋದಕ್ಕೆ. ಸಣ್ಣ ಇವಾಗ ಕಾಯಿ ಚೀಟಿ ಇಸ್ಕೊಂಡ್ರು. ನೋಡಿ ಇಲ್ಲಿ ಹರಕೆ ಕಾಯಿ ವಿತರಣೆ ಕೇಂದ್ರ ಅಂತ ಇದೆ. ಹರಕೆ ಕಾಯಿ ಚೀಟಿನ ಕೊಡಬೇಕು, ಅವಾಗ ಅವ್ರು ನಮಗೆ ಹರಕೆ ಕಾಯಿನ ಕೊಡ್ತಾರೆ. ಹಾ, ಯಾವಾಗಲೂ ನಮ್ಮ ಮೆಮೊರೇಬಲ್ ಪ್ಲೇಸ್ ಲೈಫ್ ಟೈಮ್. ಗಾಯ್ಸ್ ಸಣ್ಣ ತಾಯ್ತ ಕಟ್ಟಿಸ್ಕೊಂಡ್ರು. ಇಸ್ ಕಾಯಿನ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಜಸ್ಟ್ ಈಗ ಬಂದ್ವಿ. ಹಂಗೆ ತಾಯ್ತ ಕೂಡ ಕಟ್ಟಿಸ್ಕೊಂಡ್ವಿ. ಸೊ ಇವಾಗ ಬನ್ನಿ, ಇಲ್ಲಿ ಮೂರು ರೌಂಡು ಪ್ರದಕ್ಷಿಣೆ ಹಾಕಬೇಕು. ನೋಡಿ ಗರ್ಭಗುಡಿ ಇಲ್ಲಿದೆ ಅಂತ ಅಂದರೆ ಮುಂದೆಗಡೆನೆ 3 ರೌಂಡು ಪ್ರದಕ್ಷಿಣೆ ಹಾಕಬೇಕು. ಬನ್ನಿ ಸಣ್ಣಮ್ಮ ಪ್ರದಕ್ಷಿಣೆ ಹಾಕೋಣ ಕಾಯಿ ಹಿಡ್ಕೊಂಡು. ಗಾಯ್ಸ್ ಅದಾದಮೇಲೆ ನಾವು ಕಾಯಿ ಕಟ್ಬೋದು. ಇವಾಗ ನಮ್ಮ ಮನಸ್ಸಲ್ಲಿರೋದನ್ನ ನೆನೆಸ್ಕೊಂಡು 3 ರೌಂಡು ಪ್ರದಕ್ಷಿಣೆ ಹಾಕಬೇಕು. ಬನ್ನಿ ಹಾಕೋಣ. ಪ್ರದಕ್ಷಿಣೆ ಹಾಕಾಯ್ತು ಗೈಸ್. ಇಲ್ಲಿ ಕಾಯಿ ಕಟ್ಟೋದಕ್ಕೆ ನೋಡ್ತಾ ಇದ್ವಿ, ಜಾಗನೇ ಇರಲಿಲ್ಲ, ಅಷ್ಟು ಜನ ಹರಕೆ ಕಟ್ಟಿದ್ದಾರೆ. ನೋಡಿ ಸಣ್ಣ ಇಲ್ಲಿ ಜಾಗ ಸಿಕ್ತು ಅಂತೇಳಿ ಇಲ್ಲಿ ಕಟ್ತಿದ್ದಾರೆ. ನೀವು ಅನ್ಕೊಬೋದು ಇದೆಲ್ಲ ಮೂಢನಂಬಿಕೆ ಅಂತ, ಬಟ್ ಅಂದರೆ ಒಬ್ಬೊಬ್ರಿಗೆ ನಂಬಿಕೆ ಅನ್ನೋದು ಇರುತ್ತಲ್ವ ಗೈಸ್, ಆ ನಂಬಿಕೆ ಅನ್ನೋದು ಬಂದ ಮೇಲೇ ಗೊತ್ತಾಗೋದು. ನಮಗೆ ನಂಬಿಕೆ ಬಂದಿದೆ, ಸೊ ಅದಕ್ಕೋಸ್ಕರ ಆ ನಂಬಿಕೆ ಮೇಲೆ ಕಾಯಿ ಕಟ್ತಾ ಇದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮನ್ನ ಕಾಪಾಡಲಿ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ ಗೈಸ್. ಸೊ ಗೈಸ್ ಇವಾಗ ಗುರುಗಳ ಹತ್ರ ಮಾತಾಡೋಕೆ ಬಂದಿದ್ದೀವಿ. ಅವರೊಂದು ಒಳ್ಳೆ ಮಾತು ಹೇಳಿದ್ರು, ಸೊ ತುಂಬ ಖುಷಿ ಆಯಿತು. ಅದೇನಂತ ಮುನ್ನು ಆಮೇಲೆ ಹೇಳ್ತಾರೆ. ಗೈಸ್ ಗುರುಗಳು ನಮಗೆ ದೇವರ ವಿಗ್ರಹನ ಫೋಟೋ ಕೊಟ್ಟರು, ತುಂಬ ಖುಷಿ ಆಯಿತು. ಸಣ್ಣ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಗ್ತಿದೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಯಿತು. ಗೈಸ್ ಇಬ್ಬರಿಗೂ ಡ್ರೆಸ್ ಕೊಟ್ಟಿದ್ದಾರೆ, ಸ್ಯಾರಿ ಕೊಟ್ಟಿದ್ದಾರೆ, ಸಣ್ಣಗೆ ಸ್ಯಾರಿ ಕೊಟ್ಟಿದ್ದಾರೆ, ನನಗೆ ಪಂಚೆ ಮತ್ತು ಶಾಲಿಯ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇವಾಗ ಇಲ್ಲಿಂದ ದರ್ಶನ ಮಾಡ್ಕೊಂಡಿದ್ದಲ್ಲದೆ ನಮಗೆ ಈ ಥರ ಕೊಟ್ಟು ಕಳಿಸ್ತಿದಾರಲ್ವಾ, ತುಂಬ ಖುಷಿ ಆಯಿತು. ಅವರೇ ಹೇಳಿದ್ರು ನಿಮ್ಮ ಮದುವೆಗೆ ಬರೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ ಅಂತ. ಏನಕ್ಕಂದರೆ ಅವರು ಅವಾಗ ಬೆಳಗಾವಿಯಲ್ಲಿದ್ದರು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೌದು, ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲಾಗಲಿ, ನಿಮ್ಮ ಮೇಲಾಗಲಿ, ಎಲ್ಲರ ಮೇಲೆ ಹೀಗೆ ಇರಲಿ. ಮತ್ತು ಏನೋ ಒಂಥರ ಖುಷಿ ಆಗ್ತಿದೆ. ಆ ಖುಷಿನ ಹೇಳ್ಕೊಳ್ಳೋಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಗಾಯ್ಸ್ ನಾವು ಯಾವಾಗಲೂ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಾಗ ನಮ್ಗೆ ಯಾವಾಗಲೂ ದೃಷ್ಟಿ ತೆಗಿತಾರೆ ಅವರು. ನಮ್ಮ ಸಬ್ಸ್ಕ್ರೈಬರ್ಸ್ ಗಾಯ ಮಾಡಿ.
ಹೇಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಚಿನ್ನು, ನೀವ್ ಹೆಂಗಿದ್ದೀರಾ? ಮದ್ವೆ ಆದ್ಮೇಲೆ ತುಂಬಾ ದಿನ ಆಯ್ತು, ನೋಡ್ಲೇ ಇಲ್ಲ. ಹುಷಾರಿಲ್ಲ. ನಮ್ಮ ಮದ್ವೆ ಇಲ್ಲೇ ಮಾಡ್ಲಿಲ್ಲ, ಅಲ್ಲ, ನಮ್ಮ ಮದ್ವೆ ಇಲ್ಲೇ ಅಂತ ಗೊತ್ತು ತಾನೆ ನಿಮ್ಗೆ? ಅದೇ ದಿನ ಅಂತ ಗೊತ್ತಿತ್ತು ತಾನೆ, ಆದ್ರೂ ಬಂದಿಲ್ಲ ನೋಡಿ ನೀವು. ಇಲ್ಲ, ಒಂದ್ ಸ್ವಲ್ಪ ಹೊರಗಡೆ ಹೊಂಟೋಗಿದ್ದೆ. ಮತ್ತೆ ಒಳ್ಳೇದಾಗ್ಲಿ, ಹುಷಾರಿಲ್ಲ ಅಂದಿದ್ರಲ್ಲ, ಚೆನ್ನಾಗಿದ್ದೀರಾ ಇವಾಗ? ಹಾ, ಸೂಪರ್ ಆಗಿದೆ. ಆರಾಮಾಗಿರಿ, ಚಾಮುಂಡಮ್ಮ ನಿಮ್ಮ ಕೈ ಬಿಡಲ್ಲ, ಚೆನ್ನಾಗಿ ಇಟ್ಟಿರ್ಲಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ಸರಿ ಸರಿ. ನಮ್ಮ ಆರಾಗಿ ಕೊಟ್ಟು ನನ್ನ ತಮ್ಮನಿಗೆ ಚೆನ್ನಾಗಿರ್ಲಿ, ಇಬ್ರು ಜೋಡಿಗೂ ಒಂದು ತುಂಬದೊಳಗೆ ಒಂದು ಗಂಡು ಮಗ ಆಗಲಿ. ನಮ್ಮ ಮದುವೆನ ಟಿವಿಯಲ್ಲಿ ಕೂಡ ನೋಡಿದ್ರಂತೆ, ತುಂಬ ಅಂದರೆ ತುಂಬ ಖುಷಿ ಆಯಿತು ಕೇಳಿ. ಅಂದರೆ ಸುವರ್ಣ ಟಿವಿಯಲ್ಲೆಲ್ಲ ನೋಡಿದ್ರಂತೆ ನಮ್ಮ ಮದುವೆನ. ಅವ್ರು ಬರೋಕ್ಕಾಗಿಲ್ಲ ಅಂತ ಹೇಳಿದ್ರು. ಸೊ ಅವ್ರು ಸನ್ಮಾನ ಮಾಡಿದ್ದು ತುಂಬ ಖುಷಿ ಆಯಿತು. ಆದರೆ ನಮಗೆ ಈ ಚಿಕ್ಕ ಏಜಿಗೆ ಸನ್ಮಾನ ಬೇಡ ಆಗಿತ್ತು. ಏನಾದರೂ ಸಾಧನೆ ಮಾಡಿದ್ಮೇಲೆ ಸನ್ಮಾನ ತೊಗೋಬೇಕಾಗಿತ್ತು. ಅದಕ್ಕೆ ಗುರುಗಳು ಹೇಳಿದ್ರು, ನೀವು ಎಲ್ಲರೂ ನೋಡಿ ಮೆಚ್ಚೋ ಅಂಥ ಸಾಧನೆ ಏನಾದರೂ ಮಾಡಿ ಅಂತ ಹೇಳಿದ್ರು. ಅವರೊಂದು ಆಶೀರ್ವಾದ ಮಾಡಿದ್ರು. ಸೊ ಆಶೀರ್ವಾದದಿಂದ ನಾವು ಒಂದೊಳ್ಳೆ ಸ್ಥಾನಕ್ಕೆ ಹೋದರೆ ಸಾಕು. ಅದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು. ನೀವು ಕೂಡ ಗೌಡಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಇವಾಗ ನೆಕ್ಸ್ಟ್ ಒಂದು ಕಡೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗೋಣ. ಮತ್ತೆ ಗಾಯ್ಸ್, ನಾವು ದೇವಸ್ಥಾನದಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ರೆಡಿ ಆದ್ವಿ. ರೆಡಿಯಾಗಿ ಯಾವ ಥರ ಕಾಣಿಸ್ತಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ಗೈಸ್, ಸಣ್ಣ ನೋಡಿ ಗೈಸ್, ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ರು. ಇವಾಗ ನಾವು ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಡಿ ಆಗಿ ಬನ್ನಿ. ಇಲ್ಲಿ ನಾನು ವೈಟ್ ಹಾಕೊಂಡಿದ್ದೀನಿ, ಸಣ್ಣ ಬ್ಲ್ಯಾಕ್ ಹಾಕೊಂಡಿದ್ದಾರೆ. ಯಾವ ಥರ ಕಾಣಿಸ್ತಿದ್ದೀವಿ ಇಬ್ರು? ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ, ಯಾವ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ಅಂದರೆ, ಅಂಬಿಕಾವ್ಯ ಅವ್ರದ್ದು ಮಗು ಇದೆ ಅಲ್ವಾ, ಅದು ಫಸ್ಟ್ ಇಯರ್ ಬರ್ತ್ಡೇ ಮಾಡ್ತಿದ್ದಾರೆ. ಸೊ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರಂತೆ. ಬನ್ನಿ ಹೋಗೋಣ. ಮಗುಗೆ ಒಂದು ಗಿಫ್ಟ್ ತಗೋಬೇಕು ಗೈಸ್. ಗಿಫ್ಟ್ ಏನು ತಗೋತೀವಿ ಅಂತ ನೋಡೋಣ ಬನ್ನಿ. ಅಲ್ಲಿ ಏನಿರುತ್ತೆ ಮಗುಗೆ ಇಷ್ಟ ಆಗುವಂಥದ್ದು ಅದನ್ನ ಚೂಸ್ ಮಾಡಿ ತಗೊಳ್ಳೋಣ. ಗೈಸ್, ಈ ಗಾಡಿ ಕದೆ ಇವಾಗ ಮುಗೀತಂದ್ರೆ ನಮ್ಮ ಅಮ್ಮನ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಸಣ್ಣ ಈ ತಾಳಿನ ಆರ್ಡರ್ ಮಾಡ್ತಿದ್ರು, ತೋರ್ಸಮ್ಮ. ಇದೇ ಬ್ರೈಟ್ನೆಸ್ ಹಾಕ್ತೀನಿ, ಇದೇ ತಾಳಿ ಬೇಕು. ಈ ಥರದ್ದು ಬೇಕಾ? ಸೊ ಗೈಸ್ ನೋಡಿ, ಈ ಥರದ್ದು ತಾಳಿನ ಚೂಸ್ ಮಾಡಿದ್ದಾರೆ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಅಮ್ಮನಿಗೆ ಗಾಡಿ ಕೊಟ್ಬಿಟ್ಟು ಹೋಗಕ್ಕೆ ಬಂದ್ವಿ. ನಿಲ್ಲಿಸ್ತೀನಿ ಇವಾಗ. ಚೆನ್ನಾಯ್ತಲ್ಲ ಈಗ? ಏನಮ್ಮ ಸಣ್ಣ ಇಷ್ಟೊಂದು ಹೈಟ್ ಕಾಣಿಸ್ತವ್ರೆ ಗೈಸ್. ನೋಡಿ ಗೈಸ್, ಈಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ಚೆನ್ನಾಯ್ತು ತಾನೇ? ನಂಗೆ ಈ ತರ ಬೇಕು, ಬಟ್ ಒಂದು ವಾರ ಬೇಕಂತೆ. ಅದಕ್ಕೆ ಒಂದ್ಸರಿ ಇನ್ನೊಂದ್ ಕಡೆ ಕೇಳ್ತೀನಿ. ಇನ್ 2 days 3 days ಆಯ್ತು ಅಷ್ಟೇ ಅಲ್ವಾ ನಮ್ಮ ತಾಳಿ ಶಾಸ್ತ್ರ ಮಾಡೋದಕ್ಕೆ ಸಣ್ಣಗೆ? ಮತ್ತೆ ಅವರು ಒಂದು ವಾರ ಬೇಕು ಆರ್ಡರ್ ಕೊಟ್ರೆ ಅಂತವ್ರೆ. ಇವಾಗ ಏನ್ ಮಾಡೋದು? ನಾನು ಭೀಮಾದಲ್ಲಿ ಒಂದ್ಸರಿ ಕೇಳ್ತೀನಿ, ಆಮೇಲೆ ನೋಡಿ. ಚೆನ್ನಾಯ್ತು ತಾನೇ? ಸನುಮ, ನಿಮ್ಗೆ ಅಂಬಿಕಾವ್ಯ ಅವ್ರು ಹೆಂಗ್ ಗೊತ್ತು? ಫಸ್ಟ್ ರೀಲ್ಸ್ ಎಲ್ಲ ನೋಡಿದ್ದೇನೆ ಅವ್ರದ್ದು. ಮತ್ತೆ ಫಸ್ಟ್ ನಾವು ಮೀಟ್ ಆಗಿದೆ ಅಂದರೆ ನಮ್ಮಿಬ್ಬರದ್ದು ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ವಲ್ವಾ. ಸೊ ಅವಾಗನೇ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹಾಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನೆಕ್ಸ್ಟ್ ನಮ್ಮ ಮದುವೆಗೆ ಬಂದು ಫಸ್ಟಿಂದ ಎಂಡ್ವರೆಗೂ ಇದ್ರು ರಿಸೆಪ್ಷನಲ್ಲಿ. ಸೊ ತುಂಬ ಖುಷಿಯಾಗಿತ್ತು ನಮ್ಮಿಬ್ಬರಿಗೆ. ಹಾಗೆ ಅದಕ್ಕೆ ನಾನು ಮತ್ತು ಮುನ್ನು ಇವಾಗ ಅವ್ರ ಪಾಪು ಬರ್ಡೇಗೆ ಹೋಗ್ತಿದ್ದೀವಿ. ಗಾಯ್ಸ್, ಅವರು ಕೂಡ ನಮ್ಮ ಥರನೇ ಲವ್ ಮ್ಯಾರೇಜ್ ಆಗಿರೋದು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅವರು ಕೂಡ ಒಂದು ಗುಡ್ ಕಪಲ್ಸ್ ಆಗಿ ಇವಾಗ ಅವ್ರ ಜೀವನನ ಶುರು ಮಾಡಿಕೊಂಡು ಒಂದು ಮಗುದು ಬರ್ತಡೇ ಮಾಡ್ತಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಬನ್ನಿ ನೋಡೋಣ, ಮಗುನ ಮಾತಾಡ್ಸೋಣ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಮತ್ತು ಬರ್ತಡೇ ಆಂಬಿಯೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಗೈಸ್, ನಾವಿವಾಗ ಬರ್ಮಾ ಬಜಾರಿಗೆ ಬಂದಿದ್ದೀವಿ ಗಿಫ್ಟ್ ಚೂಸ್ ಮಾಡೋದಕ್ಕೆ ಅಂತ. ಹುಡುಕ್ತಾ ಇದ್ದೀವಿ, ನೋಡೋಣ ಯಾವುದು ಮಗುಗೆ ಗಿಫ್ಟ್ ಕೊಡ್ಬೋದು ಅಂತ. ಯಾವ್ದು ಕೊಡೋಣಮ್ಮ? ಅದಿನ್ನೂ ಪಾಪುಮ್ಮ. ಹೌದು, 1 ವರ್ಷದ ಪಾಪು. 1 ವರ್ಷದ ಪಾಪಗೆ ಏನು ಕೊಡ್ಬೋದು ನೋಡಿ, ಹುಡುಕಿ ಸಿಗ್ಬೋದು. ಗೈಸ್ ನೋಡೋಣ, ನಾವು ಇವಾಗಲೇ ಗಿಫ್ಟ್ ರಿವೀಲ್ ಮಾಡ್ಬಿಡ್ತೀವಿ ನಿಮಗೆ ಏನು ಕೊಡ್ತೀವಿ ಅಂತ. ತೋರಿಸಿ ಇದು ಹೆಂಗೆ ಅಂತ. ಇಲ್ಲಿ ಹೊಡಿಬೋದು ಹಿಂಗೆ, ಇಲ್ಲಾಂದ್ರೆ ಇಲ್ಲಿ 1 year ಬಾಬಿಗೆ ಇನ್ನೇನು ಕೊಡೋಕ್ಕಾಗುತ್ತಲ್ವಾ? ಈ ಸಾಕಲ್ವಾ ಆಟಾಡೋಕ್ಕೆ? ಹಾಂ, ಓಕೆ ಗೈಸ್, ಇದನ್ನು ಚೂಸ್ ಮಾಡಿದ್ದೀವಿ. ಗಿಫ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನು ಗಿಫ್ಟ್ ಕೊಡ್ಬೋದು ಅಂತ ಐಡಿಯಾ ಗೊತ್ತಾಗಿಲ್ಲ. ಟೈಮ್ ಬೇರೆ ಆಗೋಯ್ತು, ಕತ್ಲಾಗೋಯ್ತು ಆಗಲೇ. ಕತ್ಲಾಗೋಯ್ತು. ಬನ್ನಿ ತೊಗೊಂಡು ಹೊರಡೋಣ. ನಾವು ಬಿಡಿ ಅವ್ರ ಮನೆಗೆ ಹೋಗ್ತೀವಲ್ಲ, ಅವಾಗ ಏನಾದ್ರು ತೊಗೊಂಡೋಗೋಣ. ನೋಡಿ ಗೈಸ್, ಇವಾಗ ಮುನ್ನು ನೇಮ್ ಬರಿತಾ ಇದ್ದಾರೆ. ಸಣ್ಣ ಮುನ್ನು ಅಂತ ಹಾಕ್ತಿದ್ದಾರೆ. ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಗೈಸ್, ಇವಾಗ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸಿ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. 7 o'clock ಇರೋದು ಮುನ್ನು ಬರ್ಡೇ. ಇಲ್ಲೇ 7 o'clock ಆಗ್ತಿದೆ ಗೈಸ್. ಸೊ ಟೈಮ್ ಆಯಿತು, ಕತ್ಲಾಗಷ್ಟರಲ್ಲಿ ಹೋಗಬೇಕು. ಮತ್ತು ನೈಟ್ ಹೊತ್ತು ಹೊರಗಡೆ ಎಲ್ಲೂ ಓಡಾಡೋಂಗಿಲ್ಲ ಜಾಸ್ತಿ ಅಂತೇಳಿ ಬೇಗ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು. ಬನ್ನಿ ಇವಾಗ ಫಸ್ಟ್ ಅಲ್ಲಿಗೆ ಹೋಗೋಣ, ಎಲ್ಲರೂ ಮಾತಾಡ್ಸೋಣ. ಹೌದು, ಫುಲ್ ಬಿಸಿ ಆಗಿಬಿಟ್ಟಿದ್ದೀರಾ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಬನ್ನಿ ಹೋಗೋಣ. ಅಂದ್ರೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನಿಂತಿದ್ರು ಅನ್ಸುತ್ತಲ್ಲ. ನೋಡಿ ಗೈಸ್, ಅಪ್ಪಂದಿರಿಗೆ ಮಕ್ಕಳು ಬರ್ತಡೇ ಅಲ್ಲಿ ಎಷ್ಟು ಬಿಸಿ ಇರುತ್ತೆ ಕೆಲಸ. ಹೌದು. ಹಾಯ್. ಹಾಯ್ ಹಾಯ್.
ಹಾಯ್ ಹಾಯ್ ಪಾಪು ಎಲ್ಲಿ? ಪಾಪ ಅಲ್ಲಿ ಫೋಟೋ ಹೌದಾ ಹಾ ಚೆನ್ನಾಗಿದೆ. ಹೌದಾ ನೋಡಿ ಗೈಸ್, ಕಾವ್ಯ ಅವ್ರ ಅಮ್ಮ. ಹ್ಯಾಪಿ ಬರ್ಡೇ. ನೋಡಿದೀನಿ ಅಂತ ಜ್ಞಾಪನ ಮಾಡ್ಕೊಂತಿದ್ದೆ ನೋಡಿದ್ದೀನಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಯ್ಸ್. ಡೆಕೋರೇಷನ್ ನೋಡಿ ಯಾವ ತರ ಮಾಡಿದ್ದಾರೆ. ನಾವು ಫ್ರಂಟ್ ಅಲ್ಲೇ ಕೂತಿದ್ದೀವಿ ನೋಡಿ ಗಾಯ್ಸ್. ಕೂತಿದ್ದಾನೆ ಇಲ್ಲಿ ಬಂದು. ಸಣ್ಣ ನೋಡಿದ್ರೆ ಭಯ ಆಗ್ತೈತೆ. ಅಳ್ತಿದ್ದಾನೆ ಗೈಸ್. ಪಾಪು ನೇಮ್ ನೋಡಿ ಗೈಸ್, ಇಲ್ಲಿ ಹಾಕಿದ್ದಾರೆ ವಿಷ್ಣುವರ್ಧನ್ ನೋಡಿ, ವಿಷ್ಣು ಅಂತ ಹಾಕಿದ್ದಾರೆ. 1 year ಬರ್ತಡೆ ಗೈಸ್. ನಾನು ಮತ್ತೆ ಸಣ್ಣ ನೋಡಿ ಹೆಂಗ್ ಕೂತಿದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ರೀಲ್ಸ್ ನೋಡ್ತಾ ಇದೀವಿ. ಫನ್ನಿ ರೀಲ್ಸೇ ಬರ್ತಿದೆ. ಯಾವುದು ಇದು ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡಿದ್ರೆ ಫನ್ನಿ ರೀಲ್ಸೇ ಬರ್ತಿದೆ. ಇಬ್ಬರು ನೋಡ್ತಿದ್ದೀವಿ, ನಗ್ತಾ ಇದೀವಿ. ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಗೈಸ್. ಅಂದ್ರೆ ಎಲ್ಲರೂ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಪೇಷನ್ಸ್ ಇಂದ ಆರಾಮಾಗಿ ಕೂತಿದ್ದೀವಿ ನಾರ್ಮಲ್ ಆಗಿ. ಗೈಸ್, ಮಗು ಕೇಕ್ನ ಯಾವ ಥರ ಡೆಕೋರ್ ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಸಿಂಹದ್ದು ಫೋಟೋ ಇಟ್ಟಿದ್ದಾರೆ. ವಿಷ್ಣು ಅಂತ ಅಲ್ವಾ ಅವನ ಹೆಸರು, ಸೊ ಅದಕ್ಕೆ ಅವ್ರು 3 ಜನದ್ದು ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್. ನೋಡಿ 3 ಜನ. ಪಾಪು ನೋಡಿ, ಅವನ ಫೋಟೋನ ನೋಡಿ ಅವನೇ ನಗ್ತಾ ಇದ್ದಾನೆ ಅಲ್ಲಿ. ಪರವಾಗಿಲ್ಲ, ಖುಷಿಯಾಗಿದ್ದಾನೆ ಅಲ್ವಾ ಅಮ್ಮ? ಹೌದು. ಹೇಳಿದ ಮಾತೆಲ್ಲ ಕೇಳ್ತಾನೆ ಈ ವಯಸ್ಸಿಗೆ, ಪರವಾಗಿಲ್ಲ. ಗೈಸ್, ಪಾಪುಗೆ ವಿಶ್ ಮಾಡಕ್ಕೆ ಬಂದ್ವಿ. ಸೊ ನಮ್ಮ ಪಾಪು ಅಂತ ತಿನ್ಸಕ್ಕಾಗಲ್ಲ, ನಾನು ಫಸ್ಟ್ ತಿನ್ನಿಸ್ತೀನಿ. ಪಾಪುಗೆ ತಿನ್ಸ್ಬೋದಾ? ಹಾ, ಖಂಡಿತ ಊಟ ಮಾಡ್ತೀವಿ. ಹಾಂ ಸರಿ ಆಯಿತು. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಮದುವೆ ನಾವು ನಿಮ್ಮ ಥರನೇ ಬೇಗ ಬಂದಿದ್ದೀವಿ ಮದುವೆಗೆ. ನೀವು ಹೆಂಗ್ ಬಂದಿದ್ರಿ? ಬೇಗ ನಿಮ್ಮ ಬೇಬಿ ಬರ್ಡೇಗೆ ಕರೀರಿ. ನಮ್ದಿನ್ನೂ ಲೇಟು. ನಮ್ದಿನ್ನೂ ಲೇಟು, ಸೊ ನಾವು ಕರಿತೀವಿ. ಖಂಡಿತ ಕರಿತೀವಿ. ಚಂದು ಕಡೆಯಿಂದ ವಿಷ್ಣುಗೆ ಒಂದು ಚಿಕ್ಕ ಗಿಫ್ಟು. ಹೌದು. ಅದನ್ನ ಆಲ್ರೆಡಿ ನಾವು ರಿವೀಲ್ ಮಾಡ್ಬಿಟ್ಟಿದೀವಿ. ಗಾಯ್ಸ್, ಊಟಕ್ಕೆ ಹೋಗ್ತಾ ಇದೀವಿ. ಕೇಕ್ ತಿನ್ಸಲ್ಲ ಆಯ್ತು, ಇವಾಗ ಊಟಕ್ಕೆ ಹೋಗ್ತಿದೀವಿ ಗಾಯ್ಸ್. ನೋಡೋಣ ಗೈಸ್, ಏನೇನ್ ಸ್ಪೆಷಲ್ ಮಾಡಿರ್ತಾರೆ ಅಂತ ತೋರಿಸ್ತೀವಿ, ಬನ್ನಿ. ಮುಂದೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದಾರಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೀರೋ ಅಪ್ಪ. ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತಿದ್ದ, ಇವಾಗ ಚೆನ್ನಾಗಿ ಕಾಣಿಸ್ತಿದ್ದೀನ. ನೀವ್ ಹೆಂಗಿದ್ರು ಚಂದನೆ ನಂಗೆ. ನಮ್ಮ ಹೇಳಿದ್ರಲ್ಲ, ಏನಿಲ್ಲ, ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಜೋರಾಗಿ ಹೇಳಿ, ಪರವಾಗಿಲ್ಲ. ಅಂದ್ರೆ ನಾವು ಕೆಳಗೆ ಹೋಗಿದ್ವಿ ಆಯ್ತಾ, ಕಾಲ್ ಬಂತು ಅಂತ ಹೇಳ್ಬಿಟ್ಟು ಕೆಳಗೆ ಹೋದ್ವಿ. ಬಟ್ ಅಷ್ಟರಲ್ಲಿ ಅವ್ರು ಫುಲ್ ಟೆನ್ಷನ್ ಆಗಿ ಹೋಗ್ಬಿಟ್ಟಿದ್ದಾರೆ, ನಾವು ಊಟ ಮಾಡದೆ ಹೋದ್ವಿ ಅಂತ. ಬಟ್ ಇಲ್ಲ, ನಾವು ಊಟ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಇವಾಗ ಎಲ್ಲಾರು ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮಾಡ್ತಾ ಇದ್ವಿ. ಗೈಸ್, ಒಂದೊಂದೇ ಐಟಮ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸಣ್ಣ ಏನೋ ಹೇಳ್ತಿದ್ರು. ಏನ್ಮಾ ಹೇಳ್ತಿದ್ದು? ನಂಗೊಂದು ಡ್ರೀಮ್ ಇತ್ತು, ಏನು ಗೊತ್ತಾ, ನಿಮ್ಮ ಬರ್ಡೇ ಮಾರ್ಚ್ 30 ಇದೆ ಅಲ್ವಾ. ಸೊ ಅವತ್ತು 1 million ಆಗಲಿ ಯೂಟ್ಯೂಬಲ್ಲಿ ಅಂತ ವೇಟ್ ಮಾಡ್ತಾ ಇದೆ. ಬಟ್ ಇನ್ನೂ ಆಗಿಲ್ಲ, ಸೊ ಅದೇ ಬೇಜಾರಾಗ್ತಿದೆ. ಅಂದರೆ ಗೈಸ್, ಹೋದ್ಸಲಿ ನಮಗೆ ನನ್ನ ಬರ್ತಡೇ ಇದ್ದಾಗ 500ಕ್ಕೆ ಸೆಲೆಬ್ರೇಷನ್. ಅದು ಯಾವುದ್ರಲ್ಲಿ ಹೇಳಿ, ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ? ಯೂಟ್ಯೂಬೇನೆ. ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಆಗಿದ್ದು 500ಕ್ಕೆ. ಹೌದು. ಗೈಸ್, ಇಲ್ಲೊಂದು ಫನ್ನಿ ಮೂಮೆಂಟ್ ನಡೀತು. ಏನಂತ ಅಂದರೆ, ಅಲ್ಲಿ ಕಾವ್ಯ ಅವ್ರ ಅಮ್ಮ ಇದ್ದಾರೆ. ಅವರು ಚೆನ್ನಾಗಿದೆಯಾ ಊಟ ಅಂತ ಕೇಳಿಲ್ಲ, ಚೆನ್ನಾಗಿದೆಯಾ ಊಟ ಅಂತ ಕೇಳಿದ್ರು. ಸಣ್ಣ ನೋಡಿದ್ರೆ ಊಟ ಮಾಡ್ತೀವಿ ಅಂತಿದ್ದೆ. ಇಲ್ಲ, ಆಯ್ತು ಅಂತ ಹೇಳ್ತಿದ್ದೆ. ಬರ್ತಡೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡಿಸಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಸಾಕಾಗಿದೆ. ಗೈಸ್, ಪೂರಿ ಹಾಕಿದ್ರು, ತುಂಬಾ ಚೆನ್ನಾಗಿದೆ. ನೋಡೋಣ, ಇನ್ನೂ ಟ್ರೈ ಮಾಡ್ತಿದ್ದೇನೆ ಏನಿದೆ ನೋಡೋಣ. ಗೈಸ್, ರೈಸು ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿದೆ. ನನಗೆ ಹೆವಿ ಇಷ್ಟ ಆಯಿತು ರೈಸ್ ಸಾಂಬಾರು. ಪಲಾವ್ ಇಷ್ಟ ಆಯ್ತಾ, ರೈಸ್ ಇಷ್ಟ ಆಯ್ತಾ? ಎರಡು ಚೆನ್ನಾಗಿದೆ, ಎರಡು ಇಷ್ಟ ಆಯ್ತಾ? ಸಖತ್ತಾಗಿದೆ. ಗೈಸ್, ಎಲ್ಲದರಲ್ಲಿ ನನಗೆ ಫೇವರೇಟ್. ಜಾಸ್ತಿ ಏನು ಗೊತ್ತಾ, ಹಾಂ, ಏನು? ಡ್ರೈ ಜಾಮೂನಾ? ಗೈಸ್, ನಾನು ಡ್ರೈ ಜಾಮೂನ್ ಹಂಗೆ ಇಟ್ಕೊಂಡಿದ್ದೀನಿ. ಸಣ್ಣ ನೋಡಿ ಸ್ವೀಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಆಗಲೇ. ಸಣ್ಣ ಐಸ್ ಕ್ರೀಮ್ ತಿಂದ ತೊಗೊಳ್ಳಿ ಅಮ್ಮ, ನಂದು ಐಸ್ ಕ್ರೀಮು ಬೀಡ ಎಲ್ಲ ನೀವೇ ತಿನ್ನಿ, ಎಂಜಾಯ್ ಮಾಡಿ. ಬೇಡ, ಒಂದೇ ಸಾಕು. ನಮ್ಮ ಅಮ್ಮಂಗೆ ಪಾರ್ಸಲ್ ತೊಗೊಂಡೋಗೋಣ. ಗಾಯ್ಸ್, ಇದು ನಮ್ಮ ಅಮ್ಮನಿಗೆ ಪಾರ್ಸಲ್ ತೊಗೊಂಡೋಗೋಣ. ಬಟ್ ಐಸ್ ಕ್ರೀಮ್ ಕರ್ಗೋಗಿರ್ಬೋದು, ಬೀಡ ಅವ್ರಿಗೆ ಇಷ್ಟ, ಕೊಡೋಣ. ನೋಡಿ ಗಾಯ್ಸ್, ನವೀನ್ ಅವರು ಹಾಯ್ ಮಾಡಿ. ನವೀನ್ ಅವರೇ ಹಾಯ್ ಸರ್. ಹಾಯ್. ತುಂಬ ಚೆನ್ನಾಗಿದ್ದೀವಿ, ಸೂಪರ್ ಆಗಿದೆ. ಬಾಯ್.
ರೆಡಿ ಬಾಯ್ ಬಾಯ್ ಮತ್ತೆ ಸಿಗೋಣ ಬಾಯ್ 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 ಅವಾಗಲೇ ಬಂದ್ವಿ ನಾವೇ ಫಸ್ಟ್ ಬಂದಿದ್ದು ಓಕೆ ಓಕೆ ಬಾಯ್ ಗೈಸ್ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್ ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್ ಬಾಯ್ ಬಾಯ್, ಮತ್ತೆ ಸಿಗೋಣ ನಾಳೆ ಬ್ಲಾಗಲ್ಲಿ. ಬಾಯ್ ಬಾಯ್. ಪಾಡಂತು ನಂದೀಗ